ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಪೂರ್ತಿ ಒಂದು ವಾರದ ಡಯಟ್ ಪ್ಲಾನ್ ವಿಡಿಯೋ. ಅಂದರೆ ಪೂರ್ತಿ 7 ಡೇಸ್ನಲ್ಲಿ ಏನೇನು ತಿನ್ನಬೇಕು ಅಂತ ಹೇಳ್ತೀನಿ. ಇದೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಬಂದರೆ ವಿತೌಟ್ ಎಕ್ಸಸೈಸ್ ನೀವು 3.5 ಇಂದ 4 kg ಕಡಿಮೆ ಆಗ್ತೀರಾ 1 ವೀಕ್ನಲ್ಲಿ, 7 ಡೇಸ್ನಲ್ಲಿ. ವಿತ್ ಎಕ್ಸಸೈಸ್ ನೀವು ಈ ಡಯಟ್ ಪ್ಲಾನ್ ಫಾಲೋ ಮಾಡಿದರೆ 100% 5 kgs ಅಂತೂ ಕಡಿಮೆ ಆಗ್ತೀರಾ. ಇದು ವಿತೌಟ್ ಎಕ್ಸಸೈಸ್ ಆದರೆ 3.5 ಇಂದ 4 kg ಕಡಿಮೆ ಆಗ್ತೀರಾ. ಸೊ ಪೂರ್ತಿ ವಿಡಿಯೋ ನಾನು ಹೇಳ್ತಾ ಹೋಗ್ತೀನಿ ಏನೇನು ಮಾಡಬೇಕು ಏನೇನಿಲ್ಲ ಅಂತ. ಆ್ಯಕ್ಚುಲಿ ನಾನು ಈ ಡಯಟ್ ಪ್ಲ್ಯಾನ್ ನಾನೇ ಇದನ್ನು ಮಾಡಿರೋದು. ಅಂದರೆ ನಾನು ಇದನ್ನು 7 ಡೇಸ್ ಫಾಲೋ ಮಾಡಿದ್ದೀನಿ, ಅದರಲ್ಲಿ ವೆಯ್ಟ್ ಲಾಸ್ ಕೂಡ ಆಗಿದ್ದೀನಿ. ಬಟ್ ನಾನು ಎಕ್ಸಸೈಸ್ ಏನು ಮಾಡಿಲ್ಲ. ಎಕ್ಸಸೈಸ್ ಮಾಡ್ದೇ ನಾನು ವೆಯ್ಟ್ ಲಾಸ್ ಮಾಡಿದ್ದೀನಿ. 3.5 4 kg ವೆಯ್ಟ್ ಲಾಸ್ ಆಗಿದ್ದೀನಿ. ಇದು ನ್ಯೂ ಇಯರ್ ಆದಮೇಲೆ ನಾನು ಮಾಡಿರೋವಂಥ ಡಯಟ್ ಪ್ಲ್ಯಾನ್, ಅಂದರೆ ನಾನು ಫಾಲೋ ಮಾಡಿರೋ ಅಂಥದ್ದು. ಯಾಕಂದರೆ ನ್ಯೂ ಇಯರಲ್ಲಿ ನನ್ನ ಬ್ಲಾಗಲ್ಲಿ ನೀವು ನೋಡಿರ್ಬೋದು, ನಾನು ತುಂಬ ತಿಂದೆ. ಡಿಸೆಂಬರ್ 25th ಅಂದರೆ ಕ್ರಿಸ್ಮಸ್ಸಿಂದ ನಾನು ಪೂರ್ತಿ ನ್ಯೂ ಇಯರ್ ಜಾನ್ 1st ನಾನು ತುಂಬ ಚೆನ್ನಾಗಿ ತಿಂದಿದ್ದೀನಿ. ಕೇಕ್ಸ್, ಸ್ವೀಟ್ಸ್, ಜ್ಯೂಸಸ್, ನಾನ್ ವೆಜ್ ತುಂಬ ಚೆನ್ನಾಗಿ ತಿಂದಿದ್ದೀನಿ. ಒಂದು ವಾರ ನಾನು ಯಾವ ಡಯಟ್ ಫಾಲೋ ಮಾಡಿಲ್ಲ, ಯಾವ ಎಕ್ಸಸೈಸ್ ಮಾಡಿಲ್ಲ. ಒಂದು ವಾರ ಕಂಪ್ಲೀಟ್ ಬ್ರೇಕ್ ತಗೊಂಡಿದ್ದೆ. ಸೊ ಅದಾದಮೇಲೆ 2nd ಅಂದರೆ January 2nd ನಾನು 1 ವೀಕ್ವರೆಗೂ ಈ ರೀತಿ ಇದು ಡಯಟ್ ಪ್ಲ್ಯಾನ್ನ ಫಾಲೋ ಮಾಡಿದೆ. ಆ್ಯಕ್ಚುಲಿ ಒಂದು 5 ಡೇಸ್ ಬೇರೆ ಡಯಟ್ ಪ್ಲ್ಯಾನ್ ಫಾಲೋ ಮಾಡಿದೆ, ಅದು ವರ್ಕ್ ಆಗಲಿಲ್ಲ. ಸೊ ಈ ಡಯಟ್ ಪ್ಲ್ಯಾನ್ನ ಫಾಲೋ ಮಾಡಿದೆ. ಇದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್, 100% ರಿಸಲ್ಟ್ ಕೊಡುತ್ತೆ. ಯಾರ್ದೆಲ್ಲ ವೆಯ್ಟ್ ಸ್ಟಕ್ ಆಗಿದೆ, ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತೆಲ್ಲ ನಿಮಗಿರುತ್ತಲ್ಲ, ಸೊ ಇದನ್ನು ಫಾಲೋ ಮಾಡಿ. ಎಕ್ಸಸೈಸ್ ಮಾಡೋಕ್ಕೂ ಕೂಡ ತುಂಬ ಜನಕ್ಕೆ ಎಕ್ಸಸೈಸ್ ಮಾಡಬೇಕಾ ಅಂತ ಲೇಸಿನೆಸ್ ಇರುತ್ತೆ. ಸೊ ಅಂಥವ್ರು ಇದನ್ನು ಫಾಲೋ ಮಾಡಿ 100% ಹೇಳ್ತಿದ್ದೀನಿ, 100% ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ಎಕ್ಸಸೈಸ್ ಇಲ್ದಂಗೆ 3.5 ಇಂದ 4 kg ಜಸ್ಟ್ ಈ ಡಯಟ್ ಪ್ಲ್ಯಾನ್ ಫಾಲೋ ಮಾಡಿದರೆ, ವಿತ್ ಎಕ್ಸಸೈಸ್ ಮಾಡಿದರೆ 5 kg ಅಂತೂ ಡೆಫಿನೆಟ್ಲಿ ಫಾರ್ ಶ್ಯೂರ್ ಕಡಿಮೆ ಆಗೇ ಆಗ್ತೀರಾ. ಸೊ ವಿತೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ವೆಯ್ಟ್ ಲಾಸ್ ಡ್ರಿಂಕಿಂದ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ನಾವು ಬೆಳಗ್ಗೆ ಹಲ್ಲು ಉಜ್ಜಲಾರ್ದಂಗೆ ಈ ವೆಯ್ಟ್ ಲಾಸ್ ಡ್ರಿಂಕ್ನ ಕುಡಿಬೇಕಾಗತ್ತೆ. ನೀವು ಬೇಕಿದ್ದರೆ ರಾತ್ರಿ ಮಾಡಿಬಿಟ್ಟು ಬೆಳಗ್ಗೆ ಬಿಸಿ ಮಾಡ್ಕೊಂಡು ಕುಡಿಬಹುದು. ನಾನು 1 ಚಕ್ಕೆ ತಗೋತಾ ಇದ್ದೀನಿ, ಇಷ್ಟು ಸೈಜಿನ ಚಕ್ಕೆ ಬೇಕು. ಆ್ಯಂಡ್ 1 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಪಾತ್ರೆಗೆ. ಆ್ಯಂಡ್ 1 ಚಕ್ಕೆನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಚಕ್ಕೆ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ನೀವು ಜಾಸ್ತಿ ಅದು ಇದು ತಿನ್ನುವಂಥ ಕ್ರೇವಿಂಗ್ ಕೂಡ ಇದು ಆಗೋದಕ್ಕೆ ಬಿಡೋದಿಲ್ಲ. ಆ್ಯಂಡ್ ರಿಸರ್ಚ್ ಪ್ರಕಾರ ಜಸ್ಟ್ ಈ ಚಕ್ಕೆ ಒಂದೇ ಸಾಕು ನಿಮ್ಮ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡೋದಕ್ಕೆ, ವಿತ್ ಬ್ಯಾಲೆನ್ಸ್ ಡಯಟ್ ಆ್ಯಂಡ್ ಎಕ್ಸಸೈಸ್. ಬಟ್ ನಾವಿಲ್ಲಿ ಎಕ್ಸಸೈಸ್ ಮಾಡ್ತಾ ಇಲ್ಲ. ಸೊ ಇದು ನನ್ನ 1 ವೀಕ್ ಪೂರ್ತಿ ನನ್ನ ಇದು ವೆಯ್ಟ್ ಲಾಸ್ ಡ್ರಿಂಕ್ ಆಗಿತ್ತು, ಮಾರ್ನಿಂಗ್ ಡ್ರಿಂಕ್. ಓಕೆ, ನನಗೆ ಈ ಚಕ್ಕೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಜಸ್ಟ್ ಹೀಗೆ ಚಕ್ಕೆನ ಗ್ಲಾಸಲ್ಲಿ ಹಾಕ್ಕೊಂಡು ನೀರು ಕುಡಿತೀನಿ. ಆಮೇಲೆ ಚಕ್ಕೆ ಕೂಡ ತಿಂತೀನಿ. ಯಾರೆಲ್ಲ ಚಕ್ಕೆ ಇಷ್ಟ ಆಗಲ್ವಲ್ಲ ಬಿಸಾಕ್ಬೋದು, ಬಟ್ ನನಗೆ ಚಕ್ಕೆ ಇಷ್ಟ. ಸೊ ಅದನ್ನು ನಾನು ಆಮೇಲೆ ಅದನ್ನು ಅಗದ್ಬಿಟ್ಟು ತಿಂತೀನಿ, ನಾನು ಅದನ್ನು ಬಿಸಾಕೋದಿಲ್ಲ. ನೀವು ಬೇಕಿದ್ರೆ ಚಕ್ಕೆ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದು ನನ್ನ ಮಾರ್ನಿಂಗ್ ಡ್ರಿಂಕ್ ಆಯಿತು. ಇದಾದಮೇಲೆ ನಾನು ಫ್ರೆಶನ್ ಅಪ್ ಆದಮೇಲೆ ನಾನು ಒಂದು ಸ್ಮೂದಿ ಬೌಲ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ನಿಮಗೆ ಆಪ್ಷನ್ ಕೂಡ ಹೇಳ್ತೀನಿ. ನಾನಿಲ್ಲಿ ಡ್ರ್ಯಾಗನ್ ಫ್ರೂಟ್ನ, 1 ಫುಲ್ ಡ್ರ್ಯಾಗನ್ ಫ್ರೂಟ್ ಇದನ್ನು ನಾನು ಎಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ಡೀಪ್ ಫ್ರೀಝರಲ್ಲಿ ಇಟ್ಕೋತೀನಿ. ಆ್ಯಂಡ್ ಬಾಳೆಹಣ್ಣು ಕೂಡ ನೀವು ಡೀಪ್ ಫ್ರೀಝರ್ನಲ್ಲಿ ಅದು ಸಿಪ್ಪೆ ಸುಲಿದ್ಬಿಟ್ಟು ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾಕಂದರೆ ಈ ಫ್ರೂಟ್ಸ್ ಎಲ್ಲ ಬೇಗ ಹಾಳಾಗುತ್ತಲ್ಲ. ಸೊ ಡೀಪ್ ಫ್ರೀಝರ್ನಲ್ಲಿ ಸಿಪ್ಪೆ ಸುಲಿದು ಕಟ್ ಮಾಡಿ ಇಟ್ಕೊಂಡ್ರೆ ಇದು ತುಂಬ ದಿನದವರೆಗೂ ಇರುತ್ತೆ. ಬಟ್ ನಾನು 1 ಡ್ರ್ಯಾಗನ್ ಫ್ರೂಟ್ನ 3 ಡೇಸ್ವರೆಗೂ ಯೂಸ್ ಮಾಡ್ತೀನಿ. ಸೊ ಡ್ರ್ಯಾಗನ್ ಫ್ರೂಟ್ ಬದಲು ನೀವು ಬೇಕಿದ್ರೆ ಆ್ಯಪಲ್ ಯೂಸ್ ಮಾಡ್ಕೋಬೋದು, ಅಥವಾ ಓಟ್ಸ್ ಯೂಸ್ ಮಾಡ್ಕೋಬೋದು. ಸೊ ನನ್ನ ಫಸ್ಟ್ ಡೇ ಸ್ಮೂದಿ ಬೌಲ್ ಇಷ್ಟ ಆಗಿತ್ತು. ಇಷ್ಟೇ ಸಾಕು ನನಗೆ. ಯಾಕಂದರೆ ಇದ್ರ ಮೇಲೆ ನಾನಿನ್ನು ಟಾಪಿಂಗ್ಸಿಗೆ ನಾನು ಸ್ಟ್ರಾಬೆರಿ ಹಾಕ್ಕೋತೀನಿ. ನೀವು ಬೇಕಿದ್ರೆ ಸ್ಟ್ರಾಬೆರಿ ಇಲ್ಲ ಅಂದರೆ ಆ್ಯಪಲ್ ಹಾಕ್ಕೋಬೋದು, ಅಥವಾ ನಟ್ಸ್ ಹಾಕ್ಕೋಬೋದು. ನಟ್ಸ್ ಅಂದರೆ ಬಾದಾಮಿ ಹಾಕ್ಕೋಬೋದು. ಆಮೇಲೆ ಪಂಪ್ಕಿನ್ ಸೀಡ್ಸ್ ಅಂತ ಸಿಗುತ್ತೆ, ಕುಂಬಳಕಾಯಿ ಸೀಡ್ಸ್, ಅದನ್ನು ಹಾಕ್ಕೋಬೋದು. ಅಥವಾ ದ್ರಾಕ್ಷಿ ಹಾಕ್ಕೋಬೋದು, ಒಣ ದ್ರಾಕ್ಷಿ. ಸೊ ಈ ರೀತಿ ನೀವು ಟಾಪಿಂಗ್ಸ್ ಹಾಕ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ಇದಕ್ಕೆ ಯಾವ ಸ್ವೀಟ್ನರ್ ಬೇಕಾಗಿಲ್ಲ. ಬೇಕಿದ್ರೆ ನೀವು ಮೇಲ್ಗಡೆ ಬಾಳೆಹಣ್ಣನ್ನು ನೀವು ಚಾಪ್ ಮಾಡಿ ಹಾಕ್ಕೋಬೋದು. ಬಟ್ ದೊಡ್ಡ ಬಾಳೆಹಣ್ಣು ಅರ್ಧ ಯೂಸ್ ಮಾಡಿ, ಚಿಕ್ಕ ಬಾಳೆಹಣ್ಣಾಗಿದ್ದರೆ ನೀವು ಫುಲ್ ಯೂಸ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಆಮೇಲೆ ಮಧ್ಯೆ ಏನೂ ತಿನ್ನಲಿಲ್ಲ ಫ್ರೆಂಡ್ಸ್, ಸ್ನ್ಯಾಕ್ಸಿಗೆ ಅಂತ ಏನೂ ತಿಂದಿಲ್ಲ. ಮಧ್ಯಾಹ್ನ ಊಟಕ್ಕೆ
ನಾನು ಜಸ್ಟ್ ಫ್ರೂಟ್ ತಿಂದಿದ್ದೀನಿ. ಅಂದರೆ ಒಂದು ವಾಟರ್ ಮೆಲನಲ್ಲಿ ಕ್ಯಾಲರಿ ಕಡಿಮೆ ಇರುತ್ತೆ, ನೀರಿನಂಶ ಜಾಸ್ತಿ ಇರುತ್ತೆ. ಸೊ ವಾಟರ್ ಮೆಲನ್ ತಿನ್ಬೋದು. ಒಂದು 4-5 ಸ್ಲೈಸ್ ವಾಟರ್ ಮೆಲನ್ ತಿನ್ನಿ. ನೆಕ್ಸ್ಟ್ ಈವ್ನಿಂಗ್ ನಾನೇನು ತಗೊಳ್ಳಿಲ್ಲ, ಯಾಕಂದರೆ ನಾನು ರಾತ್ರಿ ಊಟ ಒಂದು 5:30ಯಿಂದ 6 ಗಂಟೆಗೆ ನನ್ನ ಊಟ ಟೈಮ್ ಆಗಿತ್ತು. ಊಟದ ಟೈಮ್ ಮುದ್ದೆ ಆ್ಯಂಡ್ ಚಿಕನ್ ಸಾರು. ಮುದ್ದೆ ಇಷ್ಟು ಸೈಜಿನ ತಗೊಂಡಿದ್ದೀನಿ. ನೀವು ರೈಸ್ ಬೇಕಿದ್ದರೂ ತಿನ್ಬೋದು. ರೈಸ್ ನಾನು ಸ್ಪೂನ್ ತೋರಿಸಿದ್ನಲ್ಲ, ಆ ಸ್ಪೂನ್ ಸೈಜ್ನಲ್ಲೇ ತಗೊಳ್ಳಿ. ಆ ಸ್ಪೂನಲ್ಲಿ ನಾನು ಅರೌಂಡ್ 8 ಸ್ಪೂನ್ ತಗೋತಾ ಇದ್ದೀನಿ. ಓಕೆ, 8 ಸ್ಪೂನ್ ಅಷ್ಟೇ ತಗೊಳ್ಳಿ. ಆದರೆ ರೈಸ್ ಹೋಲ್ ಒಂದು ವಾರ ನಾನು ತಿನ್ನಲಿಲ್ಲ. ವಾರಕ್ಕೆ ಒಂದೇ ಸಲ ನಾನು ನೈಟ್ ರೈಸ್ ತಿಂದಿರೋದು. ಅಥವಾ ಮುದ್ದೆ ತಿನ್ಬೋದು ನೀವು. ಅಥವಾ ಒಂದಿನ ಮುದ್ದೆ ತಿನ್ನಿ, ಒಂದು ದಿನ ರೈಸ್ ತಗೊಳ್ಳಿ. ಈ ಒಂದು ವಾರದಲ್ಲಿ ಈ ರೀತಿ ಕೂಡ ನೀವು ಆಪ್ಷನ್ ಮಾಡ್ಕೋಬೋದು. ನೋಡಿ, ಇಷ್ಟೇ ರೈಸ್ ತಗೋಬೇಕು, ಅದಕ್ಕಿಂತ ಜಾಸ್ತಿ ತಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ಚಿಕನ್ ತಗೋಬೋದು. 150 ಗ್ರಾಮ್ ಅಷ್ಟು ಚಿಕನ್ ಕರಿ ವಿತ್ ವೆಜಿಟೇಬಲ್ಸ್ ಕೂಡ ನೀವು ತಿನ್ಬೋದು. ಸೊ ನೆಕ್ಸ್ಟ್ ಇದಾದಮೇಲೆ ನನ್ನ ನೈಟ್ ಡ್ರಿಂಕ್, ಹೋಲ್ ಒಂದು ವಾರ ಕಂಪ್ಲೀಟ್ ಇದೇ ನೈಟ್ ಡ್ರಿಂಕ್ ನಾನು ಫಾಲೋ ಮಾಡಿರೋದು. ಜೀರಾ ವಾಟರ್, ನೀರು ಹಾಕಿ ಜಸ್ಟ್ ಒಂದು ಸ್ಪೂನ್ ಜೀರಿಗೆ ಹಾಕಿ 2 to 3 ಮಿನಿಟ್ಸ್ ಬಾಯ್ಲ್ ಮಾಡಿ ಸಾಕು. ಜಾಸ್ತಿ ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅದನ್ನು ಫಿಲ್ಟರ್ ಮಾಡಿಕೊಂಡು ಆರಾಮಾಗಿ ಕುಡೀರಿ. ಇದಕ್ಕೆ ಜೇನುತುಪ್ಪ ಆ್ಯಡ್ ಮಾಡ್ಕೋಬೇಕಾ, ಸಾಲ್ಟ್ ಆ್ಯಡ್ ಮಾಡ್ಕೋಬೇಕಾ, ಏನೂ ಬೇಡ. ಹಾಗೆ ಇದು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ರಿಫ್ರೆಶಿಂಗ್ ಆಗಿರುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಇದನ್ನು ನೀವು ಟೀ ಕಾಫಿ ಕುಡಿತೀರಲ್ಲ, ಆ ರೀತಿ ನೀವು ಸಿಪ್ ಮಾಡಿಕೊಂಡು ಕುಡಿಬೋದು. ಚೆನ್ನಾಗಿರುತ್ತೆ. ಓಕೆ, ಇಷ್ಟು ನನ್ನ 1 ಡೇ ಡಯಟ್ ಪ್ಲ್ಯಾನ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಡೇ, ಸೆಕೆಂಡ್ ಡೇ ಡಯಟ್ ಪ್ಲ್ಯಾನಿಗೆ ಸೆಕೆಂಡ್ ಡೇ ನಾನು ಮಲ್ಟಿಗ್ರೇನ್ ಬ್ರೆಡ್ ತೊಗೊಂಡಿದ್ದೀನಿ. ಬ್ರೌನ್ ಬ್ರೆಡ್ ಅಲ್ಲ, ವೈಟ್ ಬ್ರೆಡ್ ಕೂಡ ಅಲ್ಲ, ಮಿಲ್ಕ್ ಬ್ರೆಡ್ ಕೂಡ ಅಲ್ಲ. ಮಲ್ಟಿಗ್ರೇನ್ ಬ್ರೆಡ್ ಅಂತ ಸಿಗುತ್ತೆ, ಅದನ್ನು ತಗೊಳ್ಳಿ. ನಾನು ಜಸ್ಟ್ ನಿಮಗೆ ತೋರಿಸೋದಕ್ಕೆ 2 ಸ್ಲೈಸ್ ತೋರಿಸ್ತಾ ಇದ್ದೀನಿ, ಬಟ್ ನಾನು ಒಂದೇ ಸ್ಲೈಸ್ ಯೂಸ್ ಮಾಡ್ತಾ ಇರೋದು. 1 ಸ್ಲೈಸ್ ಮಲ್ಟಿಗ್ರೇನ್ ಬ್ರೆಡ್ ಮೇಲೆ ಪೀನಟ್ ಬಟರ್, ಒಳ್ಳೆ ಕ್ವಾಲಿಟಿ ಇರೋವಂಥ ಪೀನಟ್ ಬಟರ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಚೀಪ್ ರೇಟಿಂದು ಅಂತ ಹೋಗಬೇಡಿ. ಸ್ವಲ್ಪ ಎಕ್ಸ್ಪೆನ್ಸಿವಲ್ಲಿ ಹೋದರೆ ನಿಮಗೆ ಒಳ್ಳೆ ಕ್ವಾಲಿಟಿದೇ ಸಿಗುತ್ತೆ. ಸೊ ನಾನು ಜಸ್ಟ್ 1 ಸ್ಪೂನ್ ಪೀನಟ್ ಬಟರ್ನ ಪೂರ್ತಿ ಬ್ರೆಡ್ ಸ್ಲೈಸಿಗೆ ಕವರ್ ಮಾಡ್ಕೋತಾ ಇದ್ದೀನಿ. ಪ್ರೋಟೀನ್ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ತುಂಬ ಜನ ವೆಯ್ಟ್ ಲಾಸ್ನಲ್ಲಿ ನಮಗೆ ಹೇರ್ ಫಾಲ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಯಾಕಂದರೆ ನೀವು ಪ್ರೋಟೀನ್ ಸರಿಯಾಗಿ ತಿಂತಾ ಇರಲ್ಲ, ಅದಕ್ಕೋಸ್ಕರ. ವೆಯ್ಟ್ ಲಾಸ್ನಲ್ಲಿ ಹೇರ್ ಫಾಲ್ ಆಗೋದಿಲ್ಲ. ಚೆನ್ನಾಗಿ ನೀವು ಪ್ರೋಟೀನ್ ತಿನ್ನಬೇಕು, ನ್ಯೂಟ್ರಿಷಿಯಸ್ ಫುಡ್ ತಿನ್ನಬೇಕು ಅಷ್ಟೆ. ನೆಕ್ಸ್ಟ್ ನಾನು ಒಂದು ಚಿಕ್ಕ ಬಾಳೆಹಣ್ಣು ತಗೋತಾ ಇದ್ದೀನಿ. ಸೊ ನಾನು ಈ ಹೋಲ್ ಡಯಟ್ ಪ್ಲಾನಿಗೆ ನಾನು ರಸಬಾಳೆಹಣ್ಣು ತರಿಸಿದ್ದೆ. ನಿಮ್ಮ ಮನೆಯಲ್ಲಿ ರಸಬಾಳೆಹಣ್ಣು ಇದ್ದರೆ ಅಥವಾ ನಿಮಗೆ ಸಿಕ್ಕಿದರೆ ಅದನ್ನು ಯೂಸ್ ಮಾಡಿ, ಇಲ್ಲಾಂದರೆ ಪಚ್ಚ ಬಾಳೆಹಣ್ಣು ಅರ್ಧ ಯೂಸ್ ಮಾಡಿ. ಸೊ ನಾನು ಈ ರೀತಿ ಸ್ಲೈಸಸ್ ಮಾಡಿಕೊಂಡು ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಬಾಳೆಹಣ್ಣು ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ನಿಮಗೆ ಎನರ್ಜಿ ಕೊಡುತ್ತೆ ಆ್ಯಂಡ್ ನಿಮಗೆ ಫುಲ್ ಅಂತ ಅನಿಸುತ್ತೆ, ಬೇಗ ಹಸಿವಾಗೂ ಕೂಡ ಆಗೋದಿಲ್ಲ. ಆ್ಯಂಡ್ ತುಂಬ ಟೇಸ್ಟಿ ಕೂಡ. ನಿಮಗದು ಶುಗರ್, ಸ್ವೀಟ್ ಅಂಶ ಬೇಕು ಅಂದರೆ ಈ ಬಾಳೆಹಣ್ಣು ಅದು ನಿಮಗೆ ಕೊಡುತ್ತೆ. ಆ್ಯಂಡ್ ಸಖತ್ತಾಗಿತ್ತು ಫ್ರೆಂಡ್ಸ್. ಎಷ್ಟು ಯಮ್ಮಿ ಆಗಿತ್ತು ಅಂದರೆ ಅಷ್ಟು ಟೇಸ್ಟಿಯಾಗಿತ್ತು. ಒಂಥರ ಕ್ರೀಮಿಯಾಗಿತ್ತು ಇದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಜಸ್ಟ್ ನಾನು ನ್ಯೂ ಟೇಸ್ಟ್ ಟ್ರೈ ಮಾಡೋಣ ಅಂತ ಮಾಡಿದೆ, ಆದರೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ನನಗೆ. ಸಖತ್ತಾಗಿದೆ ಈ ಟೇಸ್ಟ್, ಒಂದು ಸಲ ಮಾಡ್ಕೊಂಡು ತಿನ್ನಿ. ಸೊ ಇದಾಗಿತ್ತು ನನ್ನ ಮಾರ್ನಿಂಗ್. ಅಂದರೆ ಸೆಕೆಂಡ್ ಡೇ ಕೂಡ ನಾನು ವೆಯ್ಟ್ ಲಾಸ್ ಡ್ರಿಂಕ್ ಕುಡಿದಿದ್ದೀನಿ. ಸಿನಮನ್ ಇದೆಯಲ್ಲ, ಸಿನಮನ್ ಟೀ, ಅದನ್ನು ಕುಡಿದಿದ್ದಾದಮೇಲೆ ನಾನು ಈ ಬ್ರೇಕ್ಫಾಸ್ಟ್ ತಿಂದಿರೋದು. ನೆಕ್ಸ್ಟ್ ನನ್ನ ಮಧ್ಯಾಹ್ನದ ಊಟ ಗ್ರೇಪ್ಸ್. ನಾನು ಗ್ರೇಪ್ಸ್ ಇಟ್ಕೊಂಡ್ಬಿಟ್ಟಿದ್ದೆ ಫುಲ್ ನನ್ನ ಒಂದು ವಾರಕ್ಕೆ. ಸೊ ಒಂದಿನ ಗ್ರೀನ್ ಗ್ರೇಪ್ಸ್ ತಿಂದೆ, ಒಂದಿನ ಬ್ಲ್ಯಾಕ್ ಗ್ರೇಪ್ಸ್ ತಿಂದೆ, ಒಂದಿನ ಮಿಕ್ಸ್ ಮಾಡ್ಕೊಂಡು ತಿಂದೆ. ಈ ರೀತಿ ನಾನು ತಿಂತಾಯಿದ್ದೆ. ಆ್ಯಂಡ್ ಇದು ಫುಲ್ ರೌಂಡ್ ಗ್ರೇಪ್ಸ್ ಅಂತಲೇ ಸಿಗುತ್ತೆ, ಇದು ಕೂಡ ಚೆನ್ನಾಗಿರುತ್ತೆ. ಸೊ ಅದು ಕೂಡ ತರಿಸಿ ಇಟ್ಕೊಂಡಿದ್ದೆ. ಸೊ ಇದನ್ನು ವಾಶ್ ಮಾಡಿಕೊಂಡು ತಿಂತಾ ಇದ್ದೀನಿ. ಆ್ಯಂಡ್ ನನ್ನ ಹೋಲ್ ಒಂದು ವಾರದ ಡಯಟ್ ಪ್ಲ್ಯಾನ್ನಲ್ಲಿ ನಾನು ಮಧ್ಯಾಹ್ನ ಫ್ರೂಟ್ಸೇ ತಿಂದಿರೋದು, ಮತ್ತು ಬೇರೆ ಏನೂ ತಿಂದಿಲ್ಲ. ಆ್ಯಂಡ್ ಮಧ್ಯೆ ಸ್ನ್ಯಾಕ್ಸ್ ಅಂತ ಕೂಡ ಏನೂ ತಿಂದಿಲ್ಲ. ಸೊ ಇಷ್ಟ ಆಗಿತ್ತು ನನ್ನ ಮಧ್ಯಾಹ್ನದ ಊಟ. ಈವ್ನಿಂಗ್ ನಾನು ಬ್ಲ್ಯಾಕ್ ಟೀ ಕುಡಿದೆ. ನೀವು ಬೇಕಿದ್ರೆ ಬ್ಲ್ಯಾಕ್ ಕಾಫಿ ಕುಡಿದೆ. ನೀವು ಬೇಕಿದ್ರೆ ಬ್ಲ್ಯಾಕ್ ಟೀ ಕೂಡ ಕುಡಿಬಹುದು. ಯಾರಿಗೆಲ್ಲ ಫಸ್ಟ್ ಡೇ ನನಗೆ ಸಂಜೆ ಏನಾದರೂ ಬೇಕು ಅಂತ ಅನಿಸಿದರೆ ನೀವು ಬೇಕಿದ್ರೆ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿಬೋದು. ಬ್ಲ್ಯಾಕ್ ಕಾಫಿ ಏನಕ್ಕೆ ಅಂದರೆ, ಬ್ಲ್ಯಾಕ್ ಕಾಫಿ ನಿಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ. ನಿಮಗಿನ್ನೂ ತಿನ್ನಬೇಕು ಅಂತ ಅನಿಸೋದಿಲ್ಲ. ಆ್ಯಂಡ್ ನಿಮಗೆ ಕ್ರೇವಿಂಗ್ ಕೂಡ ಆಗೋದಿಲ್ಲ. ಜೊತೆಗೆ ನಿಮ್ಮ ವೆಯ್ಟ್ ಲಾಸಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದು. ಆ್ಯಂಡ್ ನಿಮಗೆ ತಲೆನೋವು ಬರೋದು ಆ ಥರ ಏನೂ ಆಗೋದಿಲ್ಲ. ಸ್ವಲ್ಪ ಕಹಿ ಇರುತ್ತೆ, ಬಟ್ ಸಹಿಸ್ಕೊಳ್ಳಿ. ಸ್ವಲ್ಪ 1 or 2 ಡೇಸ್ ನಿಮಗೆ ಕಷ್ಟ ಆಗ್ಬೋದು, ಆಮೇಲೆ ಅಭ್ಯಾಸ ಆಗುತ್ತೆ.
ನೆಕ್ಸ್ಟ್ ರಾತ್ರಿ ನಾನು ಪಾಸ್ತಾ ಮಾಡಿಕೊಂಡೆ. ನಾನೀಗಾಗಲೇ ಈ ರೆಸಿಪಿನ ಶೇರ್ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ತುಂಬ ಟೇಸ್ಟಿ, ತುಂಬ ಯಮ್ಮಿ ಆಗಿತ್ತು. ಜಸ್ಟ್ ಇಷ್ಟೇ ನಾನು ತಿಂದಿರೋದು ರಾತ್ರಿ ಊಟಕ್ಕೆ. ಆ್ಯಂಡ್ ನನ್ನ ಟೈಮಿಂಗ್ ಹೇಳಿದ್ದೀನಿ, 5:30ಯಿಂದ 6 ಗಂಟೆಗೆ ನಾನು ರಾತ್ರಿ ಊಟ ಮುಗಿಸ್ಬಿಡ್ತಿದ್ದೆ. ಸೊ ಒಂದು 6-6:30 ಅಷ್ಟೊತ್ತಿಗೆ ತಿಂತಾಯಿದ್ದೀನಿ ಇದನ್ನು. ತುಂಬ ಸಖತ್ತಾಗಿತ್ತು. ಆ್ಯಂಡ್ ಇದಕ್ಕೆ ನಾನು ಚೀಸ್, ಬಟರ್ ಏನೂ ಹಾಕಿಲ್ಲ. ಓಕೆ, ಸೊ ಇದಾಯಿತು. ಆ್ಯಂಡ್ ರಾತ್ರಿ ನಾನು ನಾರ್ಮಲ್ ಅದು ಜೀರಾ ವಾಟರ್ ಇದೆಯಲ್ಲ ಅದನ್ನು ಕುಡಿದು ಮಲ್ಕೊಂಡೆ. ನೆಕ್ಸ್ಟ್ ಥರ್ಡ್ ಡೇ ಕೂಡ ನಾನಿಲ್ಲಿ ಡ್ರ್ಯಾಗನ್ ಫ್ರೂಟ್ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಮಾಡ್ಕೊಂಡು ತಿಂತಾಯಿದ್ದೀನಿ. ಸೇಮ್ ಸ್ಮೂದಿ ಬೌಲ್. ಬಟ್ ಥರ್ಡ್ ಡೇ ನಾನು ಸ್ವಲ್ಪ ಫ್ರೂಟ್ಸ್ನ ಜಾಸ್ತಿ ಆ್ಯಡ್ ಮಾಡಿಕೊಂಡೆ. ಡ್ರ್ಯಾಗನ್ ಫ್ರೂಟ್ ಇಲ್ಲ ಅಂದರೆ ನೀವು ಬೇಕಿದ್ರೆ ಓಟ್ಸ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಒಂದು ಬಾಳೆಹಣ್ಣು, ಒಂದು ಅರ್ಧ ಆ್ಯಪಲ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ಟ್ರಾಬೆರಿ, ಬ್ಲೂಬೆರಿ, ಅರ್ಧ ಆ್ಯಪಲ್ ಆ್ಯಂಡ್ ಒಂದು ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಎಲ್ಲ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಇದನ್ನು ಸ್ಮೂದಿ ಬೌಲಾಗಿ ಮಾಡ್ಕೋತಾ ಇದ್ದೀನಿ. ಇದ್ರ ಮೇಲೆ ನಾನು ಟಾಪಿಂಗ್ಸ್ ಏನು ಯೂಸ್ ಮಾಡಿಲ್ಲ, ಯಾಕಂದರೆ ಫ್ರೂಟ್ಸೇ ಜಾಸ್ತಿ ಯೂಸ್ ಮಾಡಿದ್ದೀನಲ್ವ. ನೀವು ಬೇಕಿದ್ರೆ ಬಾದಾಮಿನ ಚಾಪ್ ಮಾಡ್ಕೊಂಡು ಹಾಕ್ಕೋಬೋದು. ಆ್ಯಂಡ್ ನಾನು ಜಸ್ಟ್ ಫ್ರೆಂಡ್ಸ್ ಇದು 3 ಡೇಸಿಂದ ನಾನು ತೋರಿಸ್ತಾ ಇದ್ದೀನಿ. 3 ಡೇಸ್ ನಾನು ಏನೇನು ತಿಂದೆ ಅಂತ. ಹೋಲ್ ವಾರ ನಂದು ಇದೇ 3 ಡೇಸ್ ಇದು ಮಾಡಿದ್ನಲ್ಲ, ನೆಕ್ಸ್ಟ್ 4th 5th ಡೇ ಸೇಮ್ ಇದೇ ನಾನು ಫಾಲೋ ಮಾಡಿದ್ದೆ ನನ್ನ ಡಯಟ್ ಪ್ಲ್ಯಾನ್ನ. ಫಸ್ಟ್ ಡೇ ತೋರಿಸಿದ್ನಲ್ಲ ಅದು ನೆಕ್ಸ್ಟ್ ಡೇ ನಾನು 4th ಡೇ ಫಾಲೋ ಮಾಡಿದ್ದೆ. ಸೆಕೆಂಡ್ ಡೇ ತೋರಿಸಿದ್ನಲ್ಲ ಅದು ನಾನು 5th ಡೇ ಫಾಲೋ ಮಾಡಿದ್ದೆ. ಆ್ಯಂಡ್ ಈಗ ಥರ್ಡ್ ಡೇ ತೋರಿಸ್ತಾ ಇದ್ದೀನಲ್ಲ ಅದು 6th ಡೇ ಫಾಲೋ ಮಾಡಿದ್ದೆ. ಈ ರೀತಿ ನಾನು ಮಾಡ್ಕೊಂಬಂದೆ. ಬಟ್ ಒಂದು ವಾರದಲ್ಲಿ ಒಂದೇ ಸಲ ರೈಸ್ ನಾನು ತಿಂದಿರೋದು, ಒಂದು ವಾರದಲ್ಲಿ ಒಂದೇ ಸಲ ಒಂದು ದಿನ ಮಾತ್ರ ನಾನು ಪಾಸ್ತಾ ತಿಂದಿರೋದು. ಸೊ ಮಧ್ಯಾಹ್ನ ನಾನು ಗ್ರೇಪ್ಸ್ ತಿಂದಿದ್ದೀನಿ. ನೆಕ್ಸ್ಟ್ ಈವ್ನಿಂಗ್ ಸೇಮ್ ಬ್ಲ್ಯಾಕ್ ಕಾಫಿ ಕುಡೀರಿ. ಆ್ಯಂಡ್ ರಾತ್ರಿ ನಾನು ಥರ್ಡ್ ಡೇ ಸ್ಯಾಂಡ್ವಿಚ್ ತಿಂದೆ. 2 ಸ್ಲೈಸ್ ಮಲ್ಟಿಗ್ರೇನ್ ಬ್ರೆಡ್ ತೊಗೊಳ್ಳಿ. ಮಲ್ಟಿಗ್ರೇನ್ ಬ್ರೆಡ್ಡಲ್ಲಿ ಮಧ್ಯದಲ್ಲಿ ಪನ್ನೀರ್ ಹಾಕ್ಕೊಳ್ಳಿ. ನಾನ್ ವೆಜ್ ತಿನ್ನೋರು ಬೇಕಿದ್ರೆ ನೀವು ಚಿಕನ್ ಟೀಕ್ಕಾ ಈ ರೀತಿ ಸಿಗುತ್ತಲ್ಲ, ಚಿಕನ್ ಶಾಲೋ ಫ್ರೈ ಮಾಡಿರುವಂಥ ಕಬಾಬ್, ಅಥವಾ ಶಾಮಿ ಕಬಾಬ್ ಅಂತ ಸಿಗುತ್ತೆ ಮಟನ್ದು, ಅದು ಕೂಡ ನೀವು ಹಾಕ್ಕೊಂಡು ತಿನ್ಬೋದು. ನೀವು ವೆಜಿಟೇರಿಯನ್ ಆಗಿದ್ದರೆ ಪನ್ನೀರ್ ಹಾಕ್ಕೊಳ್ಳಿ, ಅಥವಾ ಸೋಯಾ ಚಂಕ್ಸ್ ಹಾಕ್ಕೊಳ್ಳಿ. ಆ್ಯಂಡ್ ಆನಿಯನ್ ಹಾಕ್ಕೊಳ್ಳಿ, ಲೆಟ್ಯೂಸ್ ಹಾಕ್ಕೊಳ್ಳಿ, ಈರುಳ್ಳಿ ಹಾಕ್ಕೊಳ್ಳಿ, ಟೊಮ್ಯಾಟೊ, ಸೊ ಏನು ತರಕಾರಿ ಇದೆಯಲ್ಲ ಅದನ್ನು ಹಾಕ್ಕೋಬೋದು. ಆ್ಯಂಡ್ ನೀವು ಉಪ್ಪಿಟ್ಟು ಕೂಡ ತಿನ್ನಬಹುದು ಬ್ರೇಕ್ಫಾಸ್ಟ್ನಲ್ಲಿ. ಸೊ ಎಷ್ಟು ಕ್ವಾಂಟಿಟಿ ಅಂತ ಹೇಳ್ತೀನಿ, ಇಷ್ಟು ಕ್ವಾಂಟಿಟಿ ಮಾತ್ರ ಸಾಕು ಅಷ್ಟೇ. ಸೊ ಉಪ್ಪಿಟ್ಟು ಕೂಡ ಮಾಡ್ಕೊಂಡು ತಿನ್ಬೋದು ಬೆಳಗ್ಗೆ ಟೈಮಲ್ಲಿ. ಸೊ ಈ ರೀತಿ ಎಲ್ಲ ಆಲ್ಟರ್ನೇಟ್ ಮಾಡಿಕೊಂಡು ತಿನ್ನಬಹುದು ಫ್ರೆಂಡ್ಸ್. ನಾನು ಇಷ್ಟೇ ತಿಂದಿರೋದು, 3 ಡೇಸ್ದು ನಾನು ತೋರಿಸಿದ್ದೀನಿ. ಆ್ಯಂಡ್ ಇದನ್ನೇ ನಾನು ನೆಕ್ಸ್ಟ್ 4th 5th 6th 7th ಡೇ ಈ ರೀತಿ ಫಾಲೋ ಮಾಡ್ಕೊಂಡು ಬಂದೆ. ಆ್ಯಂಡ್ 100% ವೆಯ್ಟ್ ಲಾಸ್ ಆಗಿದೆ. ನಂದು 3.5ರಿಂದ 4 kg. ಆ್ಯಂಡ್ ವಾಕ್ ಮಾಡಿದ್ದೀನಿ. ನಾನು ಯಾವ ಎಕ್ಸಸೈಸ್ ಫಾಲೋ ಮಾಡಿಲ್ಲ, ಆದರೆ ಒಂದು ವಾರ ಪೂರ್ತಿ ನಾನೊಂದು 45 to 1 ಅವರ್ವರೆಗೂ ವಾಕ್ ಮಾಡಿದ್ದೀನಿ. ಕಂಟಿನ್ಯೂಸ್ಲಿ 1 ಅವರ್ ವಾಕ್ ಮಾಡಬೇಕಂತ ಏನೂ ಇಲ್ಲ. ನೀವು ಬೇಕಿದ್ರೆ ಅದನ್ನು ಹೋಲ್ ಡೇ 1 ಅವರ್ ವಾಕ್ ಮಾಡಬೇಕು ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಮಧ್ಯದಲ್ಲಿ ನೀವು ಬಿಸಿ ನೀರನ್ನ ಕುಡಿಬೇಕಾಗತ್ತೆ. ನಾನಿಲ್ಲಿ ಕೆಟಲ್ನಲ್ಲಿ ಬಿಸಿ ನೀರನ್ನ ಕುಡಿತಾ ಇದ್ದೀನಿ, ಅಂದರೆ ಕೆಟಲ್ನಲ್ಲಿ ಬಿಸಿ ಮಾಡಿಕೊಂಡು. ಆ್ಯಂಡ್ ಹೋಲ್ ಡೇ ಅಂದರೆ ಪೂರ 7 ಡೇಸ್ ಆ್ಯಂಡ್ ಪೂರ್ತಿ ದಿನ ನಿಮಗೆ ಕಡಿಮೆ ಅಂದರೂ ಒಂದು 5 ಲೀಟರ್ ನೀರು ಕುಡಿಲೇಬೇಕು. ನೀವೆಷ್ಟು ಹೈಡ್ರೇಟ್ ಆಗಿರ್ತೀರಲ್ಲ, ನಿಮ್ಮ ಬಾಡಿ ಎಷ್ಟು ಚೆನ್ನಾಗಿ ನೀರು ಕುಡಿತೀರಲ್ಲ ಅಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಆ್ಯಂಡ್ ನಿಮ್ಮ ಬಾಡಿ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುತ್ತೆ. ಸೊ ಇಷ್ಟಾಗಿತ್ತು ಫ್ರೆಂಡ್ಸ್ ಈ 7 ಡೇಸ್ ಡಯಟ್ ಪ್ಲ್ಯಾನ್. ಸೊ ಫಾಲೋ ಮಾಡಿ, ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ತುಂಬ ಜನ ವೀಡಿಯೋಕ್ಕಿಂತ ಜಾಸ್ತಿ ಕಾಮೆಂಟ್ಸ್ ನೋಡ್ತಾ ಇರ್ತಾರೆ, ಅಂದರೆ ಮೋಟಿವೇಟ್ ಆಗೋದಕ್ಕೆ ಇದು ವರ್ಕ್ ಆಗಿದೆಯಾ ಇಲ್ವಾ ಅಂತ. ಸೊ ಇದು ವರ್ಕ್ ಆಗೇ ಆಗುತ್ತೆ. ಸೊ ನಿಮಗೆ ಚೆನ್ನಾಗಿದ್ದು ವರ್ಕ್ ಆಗಿದ್ದರೆ ಪ್ಲೀಸ್ 7 ಡೇಸ್ ಆದಮೇಲೆ ನನಗೆ ಕಾಮೆಂಟ್ ಮಾಡಿ. ನಿಮ್ಮ ಫೀಡ್ಬ್ಯಾಕ್ ನನಗೆ ತುಂಬ ಇಂಪಾರ್ಟೆಂಟ್. ಫೀಡ್ಬ್ಯಾಕ್ ಕೊಡಿ. ಈವನ್ ಆಫ್ಟರ್ 2-3 ಡೇಸ್ನಲ್ಲಿ ನೀವು ನೋಟಿಸ್ ಮಾಡ್ಬೋದು. ಆ್ಯಂಡ್ ನನ್ನ ಸಣ್ಣ ಆಗಿರೋದು ನೀವು ನೋಡಬಹುದು, ನನ್ನ ಫೇಸಲ್ಲೇ ಗೊತ್ತಾಗ್ತಿದೆ ನಿಮಗೆ. ಸೊ ಪ್ಲೀಸ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ಯಾರಿಗೆಲ್ಲ ಯೂಸ್ ಆಗುತ್ತಲ್ಲ ಇದು ಸಣ್ಣ ಆಗೋದಕ್ಕೆ, ಯಾರೆಲ್ಲ ಸಣ್ಣ ಆಗಬೇಕು ಅಂತ ವೆಯ್ಟ್ ಮಾಡ್ತಿರ್ತಾರಲ್ಲ, ಸೊ ಅವರಿಗೂ ಪ್ಲೀಸ್ ಶೇರ್ ಮಾಡಿ ನನ್ನ ವಿಡಿಯೋನ. ಆ್ಯಂಡ್ ಜಾಸ್ತಿ ಲೈಕ್ ಮಾಡಿ. ನೀವು ಜಾಸ್ತಿ ಲೈಕ್ ಮಾಡಿದಷ್ಟು ತುಂಬ ಜನಕ್ಕೆ ನನ್ನ ವಿಡಿಯೋ ನೋಟಿಫಿಕೇಷನ್ ಹೋಗ್ತಾ ಇಲ್ಲ. ನೀವು ಜಾಸ್ತಿ ಲೈಕ್ ಮಾಡಿದರೆ ಅವ್ರಿಗೆ ಕೂಡ ನೋಟಿಫಿಕೇಷನ್ ಹೋಗುತ್ತೆ. ಸೊ ಪ್ಲೀಸ್ ಜಾಸ್ತಿ ಲೈಕ್ ಮಾಡಿ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಡಯಟ್ ಮಾಡ್ತಾ ಇರಿ, ಫಿಟ್ ಆಗಿರಿ, ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ. ಓಕೆ, ಬಾಯ್.